ಬಸ್ ದರ ಏರಿಕೆ ಆಯಿತು, ಮೆಟ್ರೋ ದರ ಏರಿಕೆಯೂ ಆಯಿತು. ಇದೆಲ್ಲದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮತ್ತೊಂದು ದರ ಏರಿಕೆಗೆ ಮುಂದಾಗಿದೆ. ವಿದ್ಯುತ್ ಬೆಲೆ ಹೆಚ್ಚಾಗುತ್ತೆ ಅನ್ನೋ ಸುದ್ದಿಯ ನಡುವೆಯೇ ಶೀಘ್ರದಲ್ಲಿಯೇ ನಂದಿನಿ ಹಾಲಿನ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಕೆಲ ದಿನಗಳ ಹಿಂದೆ ಹಾಲು ದರ ಏರಿಸುವಂತೆ ಕೆಎಂಎಫ್ ಮುಂದೆ ರೈತರು ಪ್ರತಿಭಟನೆ ಮಾಡಿದರು. ಇದೀಗ ಕೆಎಂಎಫ್ ಮೇಲೆ ರೈತರು ಹೆಚ್ಚಿನ ಒತ್ತಡ ಹಾಕ್ತಾ ಇದ್ದು ಹಾಲು ದರ ಏರಿಕೆಗೆ ಅನುಮತಿ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಬಳಿ ಕೆಎಂಎಫ್ ಆಡಳಿತ ಮಂಡಳಿ ಮನವಿ ಮಾಡಿಕೊಂಡಿದೆ. ಒಂದು ವೇಳೆ ದರ ಏರಿಕೆಯಾದರೆ 1 ಲೀಟರ್ ಹಾಲಿಗೆ 5 ರೂಪಾಯಿ ಹೆಚ್ಚಳವಾಗುವಂಥ ಸಾಧ್ಯತೆ ಇದೆ. ಈ ಹಿಂದೆ ಒಮ್ಮೆ ಹಾಲಿನ ದರವನ್ನು ಏರಿಕೆ ಮಾಡಲಾಗಿತ್ತು. ಅದರ ಜೊತೆಗೆ ಮೂಗಿಗೆ ತುಪ್ಪ ಸವರೋದು ಅಂತಾರಲ್ಲ, ಆ ಥರ 50 ml ಜಾಸ್ತಿ ಕೊಡ್ತೀವಿ ಅಂತ ಹೇಳಿದರು. ಇದಾದ ನಂತರ ಈಗ ಮತ್ತೊಮ್ಮೆ ದರ ಏರಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ರೈತರಿಗೆ ನಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ದರ ಏರಿಕೆ ಮಾಡಲಿ. ಆದರೆ ಈ ಪರಿಷ್ಕೃತ ದರ ಇದೆಯಲ್ಲ, ಹೆಚ್ಚಳ ಆದಂಥ ದುಡ್ಡಿದೆಯಲ್ಲ, ಇದು ನಿಜಕ್ಕೂ ರೈತರಿಗೆ ಹೋಗುತ್ತಾ? ರೈತರ ಖಾತೆಗಳಿಗೆ ಹೋಗುತ್ತಾ? ಈಗಾಗಲೇ 1 ಲೀಟರ್ ಹಾಲು 32, 33, 34, 35 ಹೀಗೆ ರೈತರಿಗೆ ತಲುಪ್ತಾ ಇದೆ. ಬೇರೆ ಬೇರೆ ಹಾಲು ಉತ್ಪಾದಕ ಸಂಘಟನೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದರ ಕೊಡ್ತಾ ಇದ್ದಾರೆ. ಆದರೆ ಫೀಡ್, ಆ ಹಸುಗಳಿಗೆ ಹಾಕುವಂಥ ಫೀಡ್, ಅದರ ಬೆಲೆ ಎಷ್ಟಾಗಿದೆ, ಪ್ರೊಡಕ್ಷನ್ ಕಾಸ್ಟ್ ಎಷ್ಟಿದೆ, ಇದನ್ನೆಲ್ಲ ನೋಡಿಕೊಂಡು ರೈತರಿಗೆ ದುಡ್ಡು ತಲುಪಬೇಕು. ಈ ಏರಿಕೆ ಆಗುವಂಥ ದುಡ್ಡು ಒಂದು ವೇಳೆ ರೈತರಿಗೆ ತಲುಪಿದರೆ ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.